ಏನು ಮಲ್ಲಿಕಾರ್ಜುನ ಮುತ್ಯ ಆತದಾರಲ್ಲ ಅವರು ನೋಡ್ರಿ ಹ್ಯಾಂಗ ನಮ್ಮ ವಿನಯ ಗುರುಜಿ ಇದ್ರಲ್ಲ ವಿನಯ ಗುರುಜಿದು ಒಬ್ಬರು ಅವ್ರದ್ದು ಏನು ಇತಿಹಾಸ ಬಿಚ್ಚಿಟ್ಟಾಗ ಅವ್ರದ್ದು ಮಾರ್ಕೆಟ್ ಡೌನ್ ಆಯಿತು. ಈಗ ಮಹಾಲ್ ರೋಜಾ ಅನ್ನೋ ಒಂದು ಹಳ್ಳಿಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅದಲ್ಲ, ಮಲ್ಲಿಕಾರ್ಜುನ ಮುತ್ಯ ಅಂದು ಆಡಂಬರ ನೋಡ್ಬೇಕಪ್ಪ ಅಂತಂದ್ರೆ ನೀವು ಮಹಾಲ್ ರೋಜಾಕ್ಕೆ ಒಂದ್ಸರಿ ಹೋಗ್ಬೇಕು. ನಾವು ಹೋಗಿ ಅವ್ರ ದರ್ಶನ ತಗೋದು ನೀವು ಭಕ್ತಿ ನಿಮ್ಮ ಮೇಲೆ ಬಿಟ್ಟಿದ್ದು. ಆದ್ರೆ ನಾನು ಸತ್ಯ ಘಟನೆಗಳನ್ನು ನಿಮ್ಮ ಮುಂದೆ ಬಿಚ್ಚಿಡ್ಲಾಕತ್ತೀನಿ. ಯಾಕಪ್ಪ ಅಂದ್ರೆ ಮಹಾಲ್ ರೋಜಾದ ಒಂದು ಮಲ್ಲಿಕಾರ್ಜುನ ಮುತ್ಯ ಅವ್ರ ತಂದೆಯವರು ಅವರು ಕೂಡ ಸ್ವಾಮೀಜಿಯವರು ಅವರು ಆ ಹಳ್ಳಿಗಳ್ದಾಗ ಏನಾದರೂ ಚೀಟಿ ಸಿಪಾಟಿ ಕಟ್ಟಿ ಏನಾದರೂ ಮಕ್ಕಳಿಗೆ ತೊಟ್ಲ ಹಾಕಾಗ ಹೆಸರಿಟ್ಟಾಗ ಏನು ಹೆಸರು ಹೇಳ್ತಿದ್ರು ಎಲ್ಲ ಜನ ಕೇಳ್ತಿದ್ರು. ಆದ್ರೆ ಈ ಅದೇ ಪರಂಪರೆಯಿಂದ ಬಂದಿರತಕ್ಕಂಥ ಮಲ್ಲಿಕಾರ್ಜುನ ಮುತ್ಯ ಏನು ಮಾಡ್ಯಾನ, ಒಂದು ಟೀಮ್ ಅದ್ರ ಹುಡುಗರು ಎಷ್ಟು ಒಂದು 15-20 ಹುಡುಗರು ಟೀಮ್ ಅದ. ಮುತ್ಯ ಎಲ್ಲಿ ಹೋಗ್ತಾನ ಅಲ್ಲಿ ಸೋಷಿಯಲ್ ಮೀಡಿಯಾದಾಗ, ಇನ್ಸ್ಟಾಗ್ರಾಮ್ನಾಗ, ಫೇಸ್ಬುಕ್ನಾಗ, ವಾಟ್ಸಪ್ನಾಗ ಅವ್ರದೆಲ್ಲ ವಿಡಿಯೋಗಳ ಮಾಡಿ ದೈವಿ ಪುರುಷ ಮುತ್ಯ ಮಲ್ಲಿಕಾರ್ಜುನ ಮುತ್ಯ ಅವ್ರು ಹೇಳಿದ್ದೆಲ್ಲ ಕರೆ ಆಕೈತಿ, ಯಾವುದು ಸುಳ್ಳಾಗಂಗಿಲ್ಲ ಅಂತೇಳಿ ಮಲ್ಲಿಕಾರ್ಜುನ ಮುತ್ಯ ಹೆಂಗದನಪ್ಪ ಅಂತಂದ್ರೆ ನೋಡ್ರಿ, ಇಷ್ಟೇ ಕಾಲ ಹಾಕೊಂಡು ಹಾಫ್ ಪ್ಯಾಂಟ್ ಹಾಕೋತಾನ, ಕಾಲಕ್ಕೆ ಚಪ್ಪಲ್ ಇರಲ್ಲ, ಪೈಜಾಮ ಹಾಕೋತಾನ, ಒಂಥರ ಹುಡುಗ ಬುದ್ಧಿ ಸ್ವಾಮೀಜಿ ಅಂತ ನಾವು ತಿಳ್ಕೊಳ್ಳೋಣ. ಶಾಪುರದ ಮಹಾಲ್ ರೋಜಾ ಮಲ್ಲಯ್ಯ ಮುತ್ಯಾರಿಗೆ ನನ್ನ ನಮಸ್ಕಾರಗಳು. ಮಲ್ಲಯ್ಯ ಮುತ್ಯಾರಿಗೆ ಯಾಕಪ್ಪ ನಾನು ಇವತ್ತು ಭಾಳ ಸಹಿತ ನಾನು ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಯಾಕಂದ್ರೆ ಮಲ್ಲಯ್ಯ ಮುತ್ಯಾರ ಪವಾಡಗಳು ಬಹಳಷ್ಟು ಜನ ಬಂದು ನನಗೆ ಹೇಳಿದರು, ಶಕ್ತಿಕುಮಾರನ ಮಲ್ಲಯ್ಯ ಮುತ್ಯಾರ ಹತ್ರ ಹೋಗಿರೇನ್ರಿ? ನಾವು ಹೋಗಿಲ್ಲಪ್ಪ ಅಂದೆ. ನಾವು ಹೋಗೇವ್ರಿ, ನಾವು ಮಂತ್ರಾಲಯಕ್ಕೆ ಹೋಗಾಗ, ರಾಯಚೂರಿಗೆ ಹೋಗಾಗ ಮಲ್ಲಯ್ಯ ಮುತ್ಯಾರ ಹತ್ರ ಹೋದೇವಿ. ಸಾವಿರಾರು ಜನ ಭಕ್ತರು ಇರ್ತಾರಲ್ರಿ ಮಲ್ಲಯ್ಯ ಮುತ್ಯಾರ ಹತ್ರ. ಯಾಕ್ರಿ ಮಲ್ಲಯ್ಯ ಮುತ್ಯಾರು ಏನು ಪವಾಡ ಐತಿ ಅವ್ರ ಹತ್ರ? ನಾ ಕೇಳಿದೆ ಏನು ಪವಾಡ ಐತಿ? ಇಲ್ರಿ, ಆ ಮುತ್ಯ ಹೆಂಗಪ್ಪ ಅಂತಂದ್ರೆ ಜನರಿಗೆ ಬದುಕುವ ದಾರಿ ತೋರಿಸುವ ಈ ಒಂದು ಇದರಲ್ಲಿ ನಡೆದಾಡುವ ದೇವರು ಯಾರಾದ್ರಪ್ಪ ಅಂದ್ರೆ ಅದು ಮಲ್ಲಯ್ಯ ಮುತ್ಯ ಅಂತ ಹೇಳಿದ್ರು. ಯಾಕಪ್ಪ ಅಂತ ಕೇಳಿದೆ ನಾ. ಯಾಕಂತ ಕೇಳಿದೆ ಅಂತಂದ್ರೆ ನೋಡ್ರಿ, ಯಾವತ್ತೂ ಆ್ಯಕ್ಟಿವ್ ಆಗಿರ್ತಾರೆ. ಸಣ್ಣ ಒಂದು ಯುವಕರಿಗೆ ನಾನು ಈಗಿನ ಪೀಳಿಗೆ ಒಳಗೆ ನಾನು ದುಡಿಯಂಗಿಲ್ಲ, ನಮಗೇನು ನನಗೆ ದುಡಿಯೋಕೆ ಮನಸ್ಸು ಬರೋಂಗಿಲ್ಲ ಆಗಿದ್ರಿ, ನನಗೇನು ಇವತ್ತು ಬಿಸ್ನೆಸ್ಸಲ್ಲಿ ಲಾಸ್ ಆಗೈತ್ರಿ, ನಮ್ಮ ಮನ್ಯಾಗ ಹಂಗಾಗೈತ್ರಿ ಹಿಂಗಾಗೈತಿ ಅಂತೇಳಿ ಜೊಲ್ಲು ಮುಖ ಹಾಕೊಂಡು ಕುಂತಿರುವಂಥ ಯುವಕರಿಗೆ ಮಲ್ಲಯ್ಯ ಮುತ್ಯ ಒಂದು ಸ್ಫೂರ್ತಿ ಆಗ್ಯಾರ್ರಿ. ಅಲ್ಲಿ ಅದು ಮಹಾಲ್ ರೋಜಾ, ಶಾಪುರದ ಮಹಾಲ್ ರೋಜಾ ಮಲ್ಲಯ್ಯ ಮುತ್ಯ. ಬಾಬುರಾವ್ ಚಿಂಚನಸೂರ್ ಅಂತೇಳಿ ಗುರ್ಮಿಟ್ಕಲ್ ಮತಕ್ಷೇತ್ರದ ವಿಧಾನಸಭೆ ಒಂದು ಅಭ್ಯರ್ಥಿ ಏನ್ರಿ, ವಿಧಾನಸಭೆ ಅಭ್ಯರ್ಥಿ ಬಾಬುರಾವ್ ಚಿಂಚನಸೂರ್ ಅವರು ನೇರವಾಗಿ ಮಲ್ಲಿಕಾರ್ಜುನ ಮುತ್ಯನ ಜೊತೆ ಮಾತಾಡ್ಯಾರ. ನೋಡ್ರಿ, ಇಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೆಲವೊಂದು ಕಡೆ ಮೂರ್ಖತನಿಗೆ ಎಲ್ಲಾದ್ರೂ ಮೊರೆ ಹೋಗ್ತಾರೆ ನನಗೆ ಅನಿಸ್ತದೆ. ಯಾಕಂದ್ರೆ ಆಡಂಬರವಾಗಿರುವ ಸ್ವಾಮೀಜಿ ಅವ್ರು ನಂಬ್ತಾರೆ. ನೋಡ್ರಿ, ನಾವು ನಂಬುದು ಬಹಳಷ್ಟು ಸ್ವಾಮೀಜಿಗಳದಾರ, ಯಾವ ಸ್ವಾಮೀಜಿಗೆ ನಾವು ಕಳಂಕ ಕೊಡಂಗಿಲ್ಲ. ಬಟ್ ಭಾರತದಲ್ಲೇ ಒಂದು ಕರ್ನಾಟಕದಲ್ಲಿ ಈಗ ರನ್ನಿಂಗಿನಾಗಿರೋರು ಸಮಾಜಕ್ಕೋಸ್ಕರ ಬೋಧನೆ ಮಾಡೋ ಸ್ವಾಮಿಗಳು ಯಾರಪ್ಪ ಅಂದ್ರೆ ನನಗೆ ಅನಿಸಿದ ಮಟ್ಟಿಗೆ ಒಂದು ಇಬ್ಬರು ಅಷ್ಟೇ. ಈಗ ಸಿದ್ದೇಶ್ವರ ಸ್ವಾಮೀಜಿ, ಕೊಪ್ಪಳದ ಗವಿಮಠ ಸ್ವಾಮೀಜಿ ಇಬ್ಬರು ಆಧ್ಯಾತ್ಮಿಕವಾಗಿ ಜನರಿಗೆ ಒಂದು ಒಳ್ಳೆಯ ಬೋಧನೆಯನ್ನು ನೀಡಲಾಗ್ತಾರ. ಆದ್ರೆ ಮಲ್ಲಿಕಾರ್ಜುನ ಮುತ್ಯ ಏನು ಮಾಡ್ಲಾಕತ್ತಾನ್ರಿ, ಎಲ್ಲಾರ್ಗಿ ಹುಡುಗರಿಗೆ ಯಾರು ಸುತ್ತಮುತ್ತ ಹುಡುಗರು ಇರ್ತಾರೆ, ಯಾರು ಬರ್ತಾರ ಮುತ್ಯಾಂದ ಏನು ಪವಾಡಪ್ಪ ಅಂದ್ರೆ ಯಾರಾದ್ರೂ ಅವ್ರ ಬಳಿ ದೇವ್ರ ಕೇಳಕ್ಕೆ ಹೋದ ಪಟಕ್ನ ನೋಡಿದ ತಕ್ಷಣ ನಿನ್ನ ಹೆಸರು ಇದೆ ಅಂತ ಹೇಳ್ತಾರ, ನೀ ಇದಕ್ಕೆ ಬಂದಿ ಅಂತ ಹೇಳ್ತಾರ. ಹಾ ಮಲ್ಲಿಗೆ ಮುತ್ಯ ಮಲ್ಲಿಕಾರ್ಜುನ ಮುತ್ಯ ನನ್ನ ಹೆಸರು ಏನು ಹೇಳಪ್ಪ, ನನ್ನ ಹೆಸರು ನಿನಗೆ ಗೊತ್ತಿರ್ಬೋದು. ಬಟ್ ಬಾಬುರಾವ್ ಚಿಂಚನಸೂರ್ ಅವರು ಇಲೆಕ್ಷನ್ದಾಗ ಫೋನ್ ಮಾಡ್ಯಾರ ಯಾರಿಗೆ, ಮಲ್ಲಿಕಾರ್ಜುನ ಮುತ್ಯಾಗ. ಏನು ಮಾಡ್ಯಾರ, ಅಪ್ಪ ನಾ ಶರಣಪ್ಪ, ಅಪ್ಪ ನಮಸ್ಕಾರಪ್ಪ, ನಾನು ಬಾಬುರಾವ್ ಚಿಂಚನಸೂರ್ ಮಾತಾಡತ್ತೀನಪ್ಪ. ಬಾಬುರಾವ್ ಚಿಂಚನಸೂರ್ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗಿತ್ತು. ನನಗೆ ತಂದಿಲ್ಲ, ತಾಯಿ ಇಲ್ಲ, ಅಕ್ಕಿಲ್ಲ, ಹಣ್ಣಿಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ಮತದಾನರೇ ನೀವೇ ನನ್ನ ತಂದೆ ತಾಯಿ, ನೀವೇ ನನ್ನ ತಂದೆ ತಾಯಿ, ನೀವೇ ನನ್ನ ತಂದೆ ತಾಯಿ ಅಂತ ಬಾಬುರಾವ್ ಚಿಂಚನಸೂರ್ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗಿತ್ತು. ಮಲ್ಲಯ್ಯ ಮುತ್ಯಾರು ನೋಡ್ರಿ, ಬೆಲ್ಲ ಇರ್ಲಾರೆ ಇರಿವಿ ಬರಂಗಿಲ್ಲ. ಇವತ್ತು ಸಾವಿರಾರು ಭಕ್ತರಿಗೆ ಮಲ್ಲಯ್ಯ ಮುತ್ಯ ವರದಾನ ಆಗ್ಯಾರ. ಮುತ್ಯ ಹೇಳಿದೆಲ್ಲ ಕರೆ ಅಂತ ಹೇಳ್ತಾರ. ಆದ್ರೆ ಮುತ್ಯ ಏನಂದ, ಬಾಬುರಾವ್ ಚಿಂಚನಸೂರ್ ಅಂದ್ರು, ಅಪ್ಪ ನೀ ಎಲ್ಲ ಹಳ್ಳಿಗಳಿಗೆಲ್ಲ ಭಕ್ತರಿಗೆ ಹೇಳ್ಬಿಡು ಅಪ್ಪ, ನಾ ಅಕಸ್ಮಾತ್ ಆರಿಸಿ ಬಂತೆ ಅಂದ್ರೆ 100 ಎಕರೆ ಜಾಗ ತೊಗೊಂಡು ನಿಮ್ಗೊಂದು ಮೆಡಿಕಲ್ ಕಾಲೇಜ್ ಮಾಡಿಕೊಡ್ತೀನಪ್ಪ ಅಂತ ಹೇಳಿದ್ರು. ಅದಕ್ಕೆ ಮಲ್ಲಿಕಾರ್ಜುನ ಮುತ್ಯ ಹೇಳ್ದ, ನೀ ಏನು ಅಂಜಕ್ಕೆ ಹೋಗ್ಬೇಡಪ್ಪ, ಇದೆಲ್ಲ ನಾ ಎಲ್ಲ ಮಾಡ್ತೀನಿ, ನಾ ಅಕಸ್ಮಾತ್ ಏನಾರ ಆಗಲಿಲ್ಲ ಅಂದ್ರೆ ನಿನ್ನ ಕರ್ನಾಟಕದಾಗ ಮೆರೆಸಂಗೆ ಮಾಡ್ತೀನಿ, ಕರ್ನಾಟಕ ಅಲ್ಲ ಇಡೀ ಭಾರತದಾಗೆ ನಿನ್ನ ಹೆಸರು ಆಗಂಗೆ ಮಾಡ್ತೀನಿ, ಅಕಸ್ಮಾತ್ ಆಲಿಲ್ಲ ಅಂದ್ರೆ ನಾ ಈ ಗದಗಿ ಬಿಟ್ಟೆದ್ದೋಕ್ಕಿನಿ ಅಂತೇಳಿ ಮಲ್ಲಿಕಾರ್ಜುನ ಮುತ್ಯ ಮಾತಾಡೋ ಆಡಿಯೋ ಇಲ್ಲಿ ಬಂದದ್ರಿ.
ಹೆಂಗಪ್ಪ ಅಂತ ಕೇಳಿದ್ರೆ ಎಷ್ಟೋ ಜನ ತಮ್ಮ ಸಮಸ್ಯೆಗಳನ್ನ ಬಂದು ಏನೋ ತಲೆ ಹಾಕೊಂಡಿರ್ತಾರ, ಯಪ್ಪೋ ನನ್ನ ಜೀವನಾನೇ ಸಾಕು, ನಾ ಬದುಕಂಗಿಲ್ಲ, ನನಗೆ ಇನ್ ಮೇಲೆ ಜೀವನಾನೇ ಬ್ಯಾಡ ಅನ್ನೋರಿಗೆ ಈ ಮಲ್ಲಯ್ಯ ಮುತ್ಯಾನ ಹತ್ರ ಹೋದ್ರೆ ಆರಾಮಕ್ಕ ಅಂತೇಳಿ ಮಲ್ಲಯ್ಯ ಮುತ್ಯಾರ ಹತ್ರ ಬರ್ತಾರಂದ್ರ ಮಲ್ಲಯ್ಯ ಮುತ್ಯಾರ ಹತ್ರ ಏನೋ ಶಕ್ತಿ ಐತಿ, ಏನೋ ಪವಾಡ ಐತಿ. ಅದಕ್ಕೆ ಈ ಮಹಾಲ್ ರೋಜ ಮಲ್ಲಯ್ಯ ಮುತ್ಯಾರ ಹತ್ರ ಪವಾಡ ಐತಿ ಅಂತ ಬಹಳಷ್ಟು ಜನ ಹೇಳಿದ್ರು. ಆ ಆಡಿಯೋ ಕೂಡ ನಾನು ನಮ್ಮ ವಿಜಯಪುರ ಸುದ್ದಿ ನಂಬರ್ 1ದಾಗ ಹಾಕ್ತೀನಿ. ಹೇಳ್ರಣ್ಣ ಹೇಳ್ರಿ. ಯಾಕ ಫುಲ್ ಟ್ರೋಲ್ ಹಾಕತ್ತಾರ? ಯಾಕ ಅಂದ್ರೆ ಅಲ್ಲ ಯಾಕೆ ಬಾಳ ನಡ್ಸಕತ್ತೀರ ನೀವು? ಯಾರು ಮಾತಾಡ್ದು? ರಜಲಿಂದ ಮಾತಾಡಕತ್ತಿ. ಬಸ್ ಮುತ್ತನ ತಮ್ಮನ್ ದೋಸ್ತನ. ಯಾ ತಮ್ಮ? ಬಸ್ ಮುತ್ತನ ಫ್ರೆಂಡ್ ಅಭಿಮಾನಿ. ಯಾರು? ನಾನು ಯಾರಲ್ಲ ನಾನು. ಯಾ ಮತ್ತೆ ಅವಪ್ಪ? ನಾ ಏನ್ ಹೇಳಕತ್ತಿ, ಮಲ್ಲಿಕಾರ್ಜುನ ಮುತ್ತನ್ ಭಕ್ತನ. ಜೈ ಮಲ್ಲಿಕಾರ್ಜುನ ಮುತ್ಯ. ಹಾ ಹೇಳಪ್ಪ. ಎದಕ್ಕ ಬಾಳದಾಕತ್ತಾರ? ಯಾಕೆ ಎದರ್ಗ ಅದ್ರ ಸಲುವಾಗಿ ಅದ್ರಾಗ ಇಲ್ಲನ ಹೇಳಿದನ, ಅದ್ರಾಗ ಹೇಳಿದ ಎದ್ರ ಸಲುವಾಗಿ ಅಂತೇಳಿ. ಏನ್ ಬಾಬರ ಚುಂಚನಸೂರ್ಗ ಏನ ನೀನು ಗೆದ್ದಿತಿ, ನೀವ್ ಇದೇ ವರ್ಷ ಗೆದ್ದಿತಿ, ಇದೇ ವರ್ಷ ಮೆಚ್ಚ ಅಂತ ಹೇಳಿದೆ ನೀನು. ಮತ್ತೆ ಏನಂತ ಹೇಳಿದ್ದು? ನಿಂದ ಎಷ್ಟ ಅಲ್ಲೋ, ನಿಂಗೆ ಗೊತ್ತಿಲ್ಲ ಮುತ್ತಂದ ಏನ್ ಹೇಳ್ತೇಳಿ. ನಿನ್ನ ಹೆಸರೇನು ತಮ್ಮ? ನನ್ನ ಹೆಸರು ಮಲ್ಲಿಕಾರ್ಜುನ್. ಅಯ್ಯಪ್ಪು. ಹಾ, ಅಡ್ಡಿ ಹೆಸರ? ಅಡ್ಡಿ ಹೆಸರೇನು? ಬಾವರ್. ಬಾವೂರ್. ಹಾ. ಏನ್ ಮಾಡ್ತಿ? ಏನ್ ಮಾಡ್ಬೇಕು? ಕೆಲಸ ಏನ್ ಮಾಡ್ತ? ಸೆಕೆಂಡ್ PUC. ದುಡ್ಕೊಂತಿತ್ತಿ ಇಲ್ಲ? ಹಾ. ದುಡ್ಕೊಂತೀನ. ಯಾಕ ದುಡ್ಕೊಂತೀನಿ ಅಂತ ಹೇಳಿದ್ರ ಅಟ್ಟೆ. ಮತ್ತೆ ಯಾಕಂದ್ರೆ ಏನ್ ಹೇಳಿ ನಿನಗ? ನಮ್ಮ ಮನೆಗೆ ಇಲ್ಲ ಅಂದ್ರೆ ತಂದಾಕ್ತೇ ನೀನು? 10 kg ಅಕ್ಕಿ ಕೊಡ್ಲಾತಾರಲ್ಲ, ಸುಮ್ ತಗೋ. ಸಿದ್ದರಾಮಯ್ಯ ಅಡಿಸಿ ಮಗ ಏನ್ 10 kg ಅಕ್ಕಿ ಕೊಡ್ತಾನ? ಅವ್ ಕೊಡ ಅಕ್ಕಿ ನಮ್ಮ ಮನೆ ಮುಂದೆ ಕೊಳ್ತೀನಲ್ಲ ಅಕ್ಕಿ. ಸುಮ್ಮ ನಾಯಿಗೆ ಅತ್ತೆ ತಿನ್ಬೇಕು. 10 kg ಕೊಡ್ಲಾತಾರ ಅವ್ರು. ನಾಯಿ ಏನ್ ಮಾಡ, ನೀವ್ ಸೀದಾ ಮಾತಾಡ. 10 kg ಕೊಡ್ಲಾತಾರ, ಸುಮ್ ತಗೋ. 2000 ರೂಪಾಯಿ ಕೊಡ್ತಾರ, ಸುಮ್ ಆರಾಮ್ ಊಟ ಮಾಡು. ಮತ್ತ ನಿನ್ಗೆ ಏನ್ ಬೇಕಾಗಿತ್ತಂದ್ರ ಬಾ, ನಾ ಕೊಡ್ತೀನಿ. ನಿನ್ಗೆ ಏನ್ ಆಶೀರ್ವಾದ ಮಾಡ್ಬೇಕಂದ್ರ ಮಾಡ್ತೀನಿ. ಅಲ್ಲ ನಾನು ಯಾವ ಸಿದ್ದರಾಮಯ್ಯ ಕೊಡ್ತಾನ 2000 ರೂಪಾಯಿ 10 kg ಅಕ್ಕಿ. ನಾನು ನಮ್ಮ ಮನೆ ಮುಂದೆ ಕೋಳಿ ಹಾಕಿ, ನಾನು ಕೋಳಿ ಸಾಕಿದ್ ಕೋಳಿ ತಿನ್ನ, ಕೋಳಿ ತಿಳ್ಕ. ಯಾಕ ಕೋಳಿ ಅಂತ ಅಕ್ಕಿ ಕಳ್ಸಕತ್ತ? ಹೌದು, ಅದು ಬಿಡು, ಸಿದ್ದರಾಮಯ್ಯನ್ ಬಿಡು. ನಿಂದಿ ಯಾಕೆ ಎಷ್ಟು ಟ್ರೋಲ್ ಮಾಡಕತ್ತ ನೋಡಿ? ಟ್ರೋಲ್ ಯಾಕೆ ಮಾಡತ್ತಾನೋ? ಮುತ್ತೆ ಅಂತ ಏನೈತದ ಹೇಳಿನಿ. ಏನ್ ಹೇಳಿಲ್ಲ ಏನ್ ಹುಚ್ಚಪ್ಪ ನಿನ್ ನಾಯಿಗಿದ್ದರೆ ನಾಯಿ ಬಂತು ಅಂತ ಗೊತ್ತಿಲ್ಲ. ಬಾಬರಾ ಚುಂಚನಸೂರ್ ಏನ ನನ್ ಫಸ್ಟಿಗೆ ನೀನ್ ಉದ್ದುದ್ದಕ್ಕ ಯಾವ್ದ ತಂಗಿ ಸಿಗಾಕದಲ್ಲ, ನನ್ಗೆ ಎಣ್ಣೆ ಕಳ್ಸಲ್ಲಿ ಎಣ್ಣೆ ಕುಡಿದು ಸಾಯ್ತೀನಿ ಅಂತ. ಅದ್ರ ಸಲುವಾಗಿ ಒಂದ್ ಜೀವ ಬದುಕ್ತು ಅಂತೇಳಿ ಒಂದ್ ಹೇಳ್ಯಾನ. ಅದಕ್ಕೆ ನೀನ್ ಏನ ಅವಂದ್ ಒಂದೇ ಅಲ್ಲ ಮರ, ಎಲ್ಲಾರು ಹೇಳ್ಯಾನ ಮುತ್ಯ. ಈಗ ಏನಪ್ಪಾ ನಿಂದ ಏನಾದ್ ನೀ ಬರ್ತೀಯ ರಜಕ್ಕ? ನಿನ್ ಏನ್ ಕೇಳ, ನೀನ್ ಹುಚ್ಚು ಅವು ಹೇಳಕ್ ಹೋಗ್ಬ ನೋಡಿ. ಈಗ ಏನು ನೀವು ಅಲ್ಲಿ ಚಲೋ ನಡೆದಲ್ಲ ನಿಮ್ದು ಬಿಸ್ನೆಸ್? ನೀ ಏನ್ ಬಿಸ್ನೆಸ್ ನಡೆದ? ಅಲ್ಲಿ ಚಲೋ ವ್ಯಾಪಾರ ನಡೆದಲ್ಲ, ಎಲ್ಲಾರು ಮಂದಿ ಬರ್ತಾರ, ಆರಾಮ್ ರೊಕ್ಕ ಕೊಡ್ತಾರ. ಎಲ್ಲ ನೀವು ಒಂದ್ 20 ಮಂದಿ ಅದೀರಿ, ಆರಾಮ್ ಊಟ ಮಾಡ್ತೀರಿ, ಅಲ್ಲೇ ಮಠದಾಗ ಮುಕ್ಕೋತೀರಿ, ಆರಾಮ್ ಅದೀರಿ. ಮತ್ತ ನೀವ್ ಯಾಕೆ ಟೆನ್ಷನ್ ತಗೋತಿ? ಆರಾಮ್ ನಡೆದಲ್ಲ. ನೀನ್ ಬಂದು ನಡ್ಸ್ಕೊಡ್ತೇನ್ ಗುಡಿ? ನಾ ಯಾಕೆ ನಡ್ಸ್ಕೊಡ್ಲು ಮರ ಗುಡಿ? ಅಲ್ಲ ನೀನ್ ನಡ್ಸಿ ಕೊಡ್ತೇನಂತ ಗುಡಿಗೆ. ನಾ ನಡ್ಸ್ಕೊಡಂಗಿಲ್ಲ. ನಿನ್ ಮ್ಯಾಲೆ ಹೇಳಕತ್ ಟ್ರೋಲ್ ಮಾಡ್ತಲ್ಲ, ನನಗ್ ಜೀವವಾದ್ರ ಪರವಾಗಿಲ್ಲ, ನೀನ್ ಜೀವ ತಿಂತಿ ನೋಡು. ಏನ್ ಮಾಡ್ತಿ? ನನ್ನ ಜೀವವಾದ್ರ ಪರವಾಗಿಲ್ಲ, ನೀನ್ ಜೀವ ತಿಂತಿ ನೋಡು. ಏನ್ ನಿನ್ ಹೆಸರ? ನನ್ನ ಹೆಸರು ಯಾಕೆ ಹಾಕೊಂಡು? ನಿನ್ ಹೆಸರು ಹೇಳೋ ಮುಕುಳಿ ಅಡ್ಸವನಿ. ಅಲ್ಲಿ ಪೊಲೀಸರಿಗೆ ಹೇಳ್ತೀನಿ ನಾ ನಿನ್ ಜೀವ ತಿಂತಿ ಅಂತ ಹೇಳಿಯಲ್ಲ. ಎಷ್ಟೈತಿ ಇನ್ನ ಸೆಕೆಂಡ್ ಹೆಸರು ಹೇಳ. ನನ್ನ ಹೆಸರು ತಗ ನೀ ಏನ್ ಮಾಡ್ತಿ? ಮತ್ತ ಅಲ್ಲಿ ಹೇಳ್ಬೇಕಲ್ಲ, ನಾ ಜೀವ ತಿಂತೀನಿ ಅಂದ್ರೆ ನಾಳೆ ನನಗೆ ಏನ್ರಿ ಆದ್ರೆ ನೀನೇ ಕಾರಣ ಅಂತೇಳಿ ನಾನು ಬರ್ದಿರ್ತೀನಿ. ನಾಳೆ ಮಲ್ಲಿಕಾರ್ಜುನ ಮುತ್ತೆಗೆ ನೀ ಅಂತ ಮಾತುಗಳು ಆಡಿದಿ. ಮತ್ತೆ ನಮ್ಮ ಮಲ್ಲಿಕಾರ್ಜುನ ಮುತ್ತೆಗೆ ಏನಾದ್ರ? ಅಲ್ಲೋ ಮಲ್ಲಿಕಾರ್ಜುನ ಮುತ್ತೆ ಗುಂಡಗಳನ್ನ ಸಾಕ್ಯಾನ ಏನು ಬರೇ? ಅಲ್ಲ ನೀ ಸಾಕಿದ ಗುಂಡಗಳು. ನೀ ನನಗೆ ಜೀವ ತೆಗಿತಾನೆ ಅಂದಿಯಲ್ಲ, ಯಾವತ್ತಿಗೆ ಅವ್ನ ಜೀವ ಎಡತಿ ತೆಗ್ಯಾವ, ಎಲ್ಲಿ ಬರ್ಲಿ ಎಡತಿ ಬರ್ಲಿ, ಹೆಂಗ್ ಹೊಡಿತಿ, ಎದ್ರಲ್ಲಿ ಹೊಡಿತಾಳು? ಆದ್ರೆ ನಾ ಏನ್ ಹೇಳ್ತೀನಿ, ನೀವು ಒಂದು ಸ್ವಾಮೀಜಿಯವ್ರ ಹೆಸರನ್ನ ಕಳೆಯುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ, ಸತ್ಯನೇ ಸುಳ್ಳು, ಸುಳ್ಳೇನೆ. ಸುಳ್ಳು ಬಹಳಷ್ಟು ದೂರ ಹೋಗಿ ಕೊನೆಗೊಂದ್ ದಿವಸ ಸತ್ಯ ಬಯಲಾಗ್ತದೆ. ಈಗ ನೀವು ಕೇಳ್ಬೋದು, ಬಾಬುರಾವ್ ಚಿಂಚನಸೂರ್ ಅವ್ರಿಗೆ ಯಾಕೆ ಮಾತು ಮಲ್ಲಯ್ಯ ಮುತ್ಯಾದ್ದು ಬಾಬುರಾವ್ ಚಿಂಚನಸೂರ್ ಅವ್ರ ಆಡಿಯೋ ನೀವು ವೈರಲ್ ಮಾಡಿದ್ರಿ ಶಕ್ತಿಕುಮಾರ, ಮತ್ತು ಅವ್ರಿಗೆ ಗದ್ಗಿ ಮೇಲೆ ಅವ್ರು ಆರಿಸಿ ಬರ್ಲಿಲ್ಲ, ಗದ್ಗಿನೇ ಬಿಡ್ತೀನಿ ಅಂತ ಹೇಳಿದ್ರು. ಈಗ ಯಾಕೆ ಮಲ್ಲಯ್ಯ ಮುತ್ಯಾರ ಬಗ್ಗೆ ನೀವು ಮಾತಾಡಕತ್ತೀರ ಅಂದ್ರೆ, ನಾನು ಬಹಳಷ್ಟು ಮಲ್ಲಯ್ಯ ಮುತ್ಯಾರು ನನ್ನ ಜೊತೆ ಒಂದು ಸರಿ ಲೈವ್ದಾಗ ಮಾತಾಡೋದಾಗ ಹೇಳಿದ್ರು, ಭಕ್ತರು ಹೇಳಿದ್ರು, ನೋಡ್ರಿ ನನ್ನ ಮುತ್ಯ ನೀವು ಸಪೋರ್ಟ್ ಮಾಡಲಿಲ್ಲ, ನಾ ಆರಿಸಿ ಬರಲಿಲ್ಲ ಅಂದ್ರೆ ನಾ ಸಾಯ್ತೀನಪ್ಪ ಅಂತಂದ್ರು. ಒಬ್ಬ ಆರಿಸಿ ಬರುವುದ ಬದುಕ್ತಾನೋ ಬಿಡ್ತಾನೋ ಗೊತ್ತಿಲ್ಲ,
ಆ ಜೀವ ಉಳಿಬೇಕಾದ್ರೆ ನಾವು ಒಂದು ಸುಳ್ಳು ಹೇಳಿದ್ರೆ ಸಾಕಂತೇಳಿ ಆ ಮಲ್ಲಯ್ಯ ಮುತ್ಯಾರ ಅವತ್ತು ಸುಳ್ಳು ಹೇಳಿಲ್ಲ, ಆ ಜೀವಕ್ಕೊಂದು ಭರವಸೆ ಕೊಟ್ಟರು. ಸತ್ಯ ಯಾವತ್ತಿದ್ರು ಸತ್ಯನೇ. ಅದಕ್ಕೆ ಈಗ ನಾ ಏನು ಹೇಳ್ತೀನಿ, ಮಲ್ಲಿಕಾರ್ಜುನ ಸ್ವಾಮೀಜಿ ನೀವು ಪವಾಡ ಪುರುಷರಿದ್ದೀರೋ ಏನಿದಿರೋ ಗೊತ್ತಿಲ್ಲ, ಬಟ್ ಜನರಿಗೆ ಮೋಸ ಮಾಡುವಂಥ ಕೆಲಸ ಮಾಡಬಾರ್ದು. ಜನರು ಒಳ್ಳೆ ಸ್ವಾಮಿಗಳನ್ನ ನಂಬ್ರಿ, ಇವರು ಕೆಟ್ಟವ್ರತ್ನ ಹೇಳಂಗಿಲ್ಲ, ಬಟ್ ನಿಮಗೆ ಬಿಟ್ಟಿದ್ದು. ಆದರೆ ಮಲ್ಲಿಕಾರ್ಜುನ ಸ್ವಾಮಿ ಅಷ್ಟು ಬಾಯಿಲೆ ಕರೆಕ್ಟ್ ಆಗಿದ್ರಂದ್ರೆ, ಅವ್ರ ಮಾತುಗಳು ಹುಸಿ ಹೋಗ್ಲಿಲ್ಲ ಅಂದ್ರೆ ಬಾಬುರಾವ್ ಚಿಂತನಸೂರವ್ರು ಆರಿಸಿ ಬರ್ಬೇಕಾಗಿತ್ರಿ. ನಾನು ಅಕಸ್ಮಾತ್ ನೀ ಆರಿಸಿ ಬರಲಿಲ್ಲ ಅಂದ್ರೆ ನಾ ಈ ಗದಿಗೆ ಬಿಟ್ಟು ಹೋಗ್ತೀನಿ, ನಾ ಇಲ್ಲಿ ಇರಂಗಿಲ್ಲ ಅಂತ ಹೇಳಿದವರು ಯಾರು? ಮಲ್ಲಿಕಾರ್ಜುನ ಸ್ವಾಮಿನೇ. ಇದಕ್ಕೆ ನಿಮ್ಗೆ ಉತ್ತರ ಕೊಡ್ಬೇಕು ಮಲ್ಲಿಕಾರ್ಜುನ ಸ್ವಾಮಿಗಳ. ಏನಪ್ಪ, ನೀ ಆರಿಸಿ ಬರ್ತೀವಿ ಹೋಗಪ್ಪ, ಈ ಗಡಬಡ್ದಾಗ ಏನೇ ಮಾಡ್ಕೋಬೇಡ, ನೀ ಆರಿಸಿ ಬರ್ತೀವಿ ಹೋಗಂದಾಗ ಆ ಬಾಬುರಾವ್ ಚಿಂಚನಸೂರವರು ಅವತ್ತ ಹೇಳಿದ್ರು, ನಾವು ಆರಿಸಿ ಬರ್ತೀನಿ ಅಂತೇಳಿ. ಮುತ್ಯ ನೀನು ಆಶೀರ್ವಾದ ಸಾಕು, ನಾ ಏನು ಇನ್ನು ಮಿನಿಸ್ಟರ್ ಹಾಕಿನಿ, ಮಿನಿಸ್ಟರ್ ಆಗದೆ ಇದ್ರು ಕೂಡ ಮುತ್ಯ ನೀ ಬದುಕುವ ಭರವಸೆ ಕೊಟ್ಟೆಲ್ಲ ಸಾಕು ಮಲ್ಲಯ್ಯ ಮುತ್ಯ ಅಂತೇಳಿ ಹೇಳಿದ್ರು ಬಾಬುರಾವ್ ಚಿಂಚನಸೂರ ಅವ್ರು. ಹೇಳಿ ಅವತ್ತ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದು ಬಾಬುರಾವ್ ಚಿಂಚನಸೂರ ಅವರು. ಅವತ್ತ ಅಂದ್ರೆ ಬದುಕಿದ್ರು ಅಂದ್ರೆ ಅವ್ರಿಗೆ ಸಹಾಯಕ್ಕೆ ಹೋಗಿದ್ದಿಲ್ಲ, ಬಟ್ ಜೀವನದಾಗ ಇದು ಆಗಿತ್ತು, ಜಿಗುಪ್ಸೆಗೊಂಡಿದ್ರು ಅವ್ರು. ಬಟ್ ನಿಮ್ಮ ಮಾತುಗಳು ಯಾಕೆ ಸುಳ್ಳದು ನಮ್ಗೆ ಇಲ್ಲೇ ಗೊತ್ತಾಗ್ತದೆ, ಯಾರು ಸತ್ಯ ಅದಾರ ಯಾರು ಸುಳ್ಳದಾರ ಅಂತೇಳಿ. ಅದಕ್ಕೆ ನೀವು ಹೇಳಿದ ಮಾತುಗಳು ಸುಳ್ಳು ಯಾಕಾಗ್ಯಾವ ಮಲ್ಲಿಕಾರ್ಜುನ ಸ್ವಾಮೀಜಿ? ಅದಕ್ಕೆ ಈಗ ಮಲ್ಲಿಕಾರ್ಜುನ ಮುತ್ಯ ಎಲ್ಲಿ ಗುಲ್ಬರ್ಗಾದ ಯಾದಗಿರಿ ಡಿಸ್ಟಿಕ್ ಆ ಮಲ್ಲಯ್ಯ ಮುತ್ಯನಂತ ಸ್ವಾಮಿಗಳು ಬೇಕು ನಮ್ಮ ದೇಶಕ್ಕೆ. ಕೆಲವೊಂದು ಸ್ವಾಮಿಗಳು ಅದಾರ, ಸಿಕ್ಕಾಪಟ್ಟಿ ಕಾಜು ಮನುಕ ಗೋಡಂಬಿ ತಿಂತಾರ, ಕೆಂಪ ಗಜ್ರಾದಂಗೆ ಆಗಿರ್ತಾರೆ. ಕೆಲವೊಂದು ನೋಡ್ಬೇಕು ಜೂನಿಯರ್ NTR ಆಗಿರ್ತಾರೆ, ಕೆಲವರು ಶಿವರಾಜ್ ಕುಮಾರ್ ಗತ್ಲೆ ಕಾಣ್ತಾರ. ಕೆಲವರು ಸ್ವಾಮಿಗಳು ಅವ್ರ ಸ್ಟೈಲ್, ಅವ್ರ ಸೇಂಟ ಅದೆಲ್ಲ ಅವರು ಅವ್ರ ರೊಕ್ಕ ಪಾರ್ಸಿನೋ ಕಾರ. ಬಟ್ ನಾ ಇನ್ನೊಂದು ಕೇಳಿದೆ, ಮಹಾಲ್ ರೋಜ ಮಲ್ಲಯ್ಯ ಮುತ್ಯ ಸಣ್ಣ ವಯಸ್ಸಿನಲ್ಲಿ ಹೋದಾಗ ದಿನನಿತ್ಯ ದಾಸೋಹ ಐತಿ. ಈಗ ಕೆಲವೊಂದು ಮಠದಾಗ ದಾಸೋಹಗಳಿಲ್ಲ, ದೊಡ್ಡ ಸ್ವಾಮಿಗಳದಾರ, ಅಲ್ಲಿ ನೊಣಾನು ಹೊಡ್ಯಾಂಗ ಬರಂಗಿಲ್ಲ. ಅವ್ರೇನು ಮಾಡ್ತಾರ, ಏನು ಜಾತ್ರೆಗೆ ಸಿಕ್ಸ್ ಪಟ್ಟಿ ಹತ್ತಾರ, 1 ಕೋಟಿ ರೂಪಾಯಿ ಮಾಡ್ಕೋತಾರ, 1 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಟ್ಕೊಂಡು ಪೆಂಡಿಂಗ್ ಇಟ್ಕೊಂಡು ಬ್ಯಾಂಕ್ ಇಟ್ಕೊಂಡು ಕೂತ್ ಬಿಡ್ತಾರೆ. ಗುಲ್ಬರ್ಗಾ ಯಾದಗಿರಿ ಡಿಸ್ಟಿಕ್ ಶಾಪೂರಿನ ಮಹಾಲ್ ರೋಜ ಅನ್ನೋ ಮಲ್ಲಿಕಾರ್ಜುನ ಮುತ್ಯ ನಡೆದಾಡುವ ದೇವರು ಮಲ್ಲಿಕಾರ್ಜುನ ಮುತ್ಯ ಮಾತಾಡಿದ ಆಡಿಯೋ ಐತಿ, ಕೇಳ್ರಿ. ಆ ಆಡಿಯೋ ಕೇಳಿ ಏನಂತೀರಿ ನೋಡ್ರಿ. ಆ ಆಡಿಯೋ ಕೇಳಿ ನೀವು ನಂಬಬೇಕು ನಂಬಾರ್ದು ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಮಲ್ಲಿಕಾರ್ಜುನ ಮುತ್ಯ ಅವರು ಒಬ್ಬ ಸ್ವಾಮೀಜಿ ಏನೋ ಒಂದು ಜನರಿಗೆ ಒಂದು ನಾಟಕೀಯಾಗಿ ಜೀವನ ಮಾಡ್ಲಾಕತ್ತಾರ, ಜನರಿಗೆ ನಂಬಿಸುವಂತ ಕೆಲಸ ಮಾಡ್ಲಾಕತ್ತಾರ ಅಂತೇಳಿ ನಾನಂತರೂ ನೇರವಾಗಿ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಬಟ್ ಮಲ್ಲಯ್ಯ ಮುತ್ಯನ ಒಂದು ಮಠಕ್ಕೆ ಹೋದ್ರ ಮಲ್ಲಯ್ಯ ಮುತ್ಯ ಅಂದ ಎಲ್ಲ ಕಡೆ ದಿನನಿತ್ಯ ದಾಸೋಹ, ರಾತ್ರಿ ಬೆಳತನ. ಮೊದಲನೇ ಮುತ್ಯನ ಸಲುವಾಗಿ ಕಾಯ್ಕೋತ್ ಕುಂದ್ರುವಂತ ಒಬ್ಬ ಪವಾಡ ಪುರುಷ, ಒಬ್ಬ ಯುವಕ ಸನ್ಯಾಸಿ ಯಾರಾದ್ರೂ ಅದಾರಪ್ಪ ಅಂದ್ರೆ ಈ ನಮ್ಮ ಕರ್ನಾಟಕದಾಗ ರಾತ್ರಿ ಬೆಳತನ ಭಕ್ತರು ಕಾಯ್ತಾರ ಅಂದ್ರೆ ಅದು ಮಲ್ಲಯ್ಯ ಮುತ್ಯ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಬಾಂಧವ್ಯ ಬೆಸೆಯುವಂತ ಸ್ವಾಮೀಜಿ ಬೇಕು ನಮಗ. ಡಾಂಬಿಕವಾಗಿ ಕಾವ್ಯ ಹಾಕೊಂಡು ತಿರುಗಾಡೋ ಸ್ವಾಮಿಗಳು ಬೇಡ ನನಗ. ಬಾಂಧವ್ಯ ಬೆಸೆಯುವಂತ ಸ್ವಾಮಿಗಳು ಬೇಕು. ಆ ಸ್ವಾಮಿಗಳು ಯಾವ ಜಾತಿ ಆದ್ರೂ ಗೊತ್ತಿಲ್ಲ ನಮ್ಗೆ. ಬಟ್ ಆದ್ರೂ ಕೂಡ ಮಲ್ಲಯ್ಯ ಮುತ್ಯರಿಗೆ ನಾನು ಒಂದು ಸೆಲ್ಯೂಟ್ ಹೇಳ್ತೀನಿ. ಬಹಳಷ್ಟು ಯುವಕರಿಗೆ ದಾರಿ ದೀಪ ಆಗಿರಿ, ನನಗೂ ಕೂಡ ಒಂದು ಇನ್ಸ್ಪಿರೆನ್ಸ್ ಆಗಿರಿ. ನನಗೆ ಏನೋ ಒಂದು ಮಲ್ಲಯ್ಯ ಮುತ್ಯರ ಬಗ್ಗೆ ಮಾತಾಡ್ಬೇಕು ಅಂತ 3-4 ದಿವಸ ಒಂದು ತಲೆಯಾಗ ಹೊಡ್ಲಾಗತ್ತಿತ್ತು. ಅದು ನಾನು ಕೂಡ ಒಂದ್ಸರಿ ಮಲ್ಲಯ್ಯ ಮುತ್ಯ ನೋಡ್ಬೇಕಂತ ಆಸೆ ಆಗೈತಿ. ನಾನು ಕೂಡ ಬಂದೇ ಬರ್ತೀನಿ. ಅದಕ್ಕೆ ಈ ಒಂದು ಕರ್ನಾಟಕದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಹೆಸರು ಮಾಡಿ ದೊಡ್ಡ ಭಕ್ತರನ್ನ ಹೊಂದಿರತಕ್ಕಂಥ ಏಕೈಕ ಸ್ವಾಮೀಜಿ ಯಾರಿಗೂ ಮೋಸ ಮಾಡಂಗಿಲ್ಲ. ಮತ್ತ ಇನ್ನೊಂದು ಮಲ್ಲಯ್ಯ ಮುತ್ಯನ ಹೆಸರಲ್ಲೇ ಬಹಳಷ್ಟು ಜನ ನಾವು ಮಲ್ಲಯ್ಯ ಮುತ್ಯ ಮಾತಾಡಿ ಭಕ್ತರ ಹತ್ರ ಮಾತಾಡ್ಯಾರ ಅಂತೇಳಿ ನನಗೆ ಬಹಳಷ್ಟು ಜನ ಹೇಳಿದ್ರು.